ಪ್ರಶಸ್ತಿಗಳು ನಿಮಗಾಗಿ ಬಂತು, ಹುಡ್ಕೊಂಡು ನೀವೆಲ್ಲೂ ಹೋಗಿಲ್ಲ, ಅದಾಗದೇ ಬಂತು. ಎಲ್ಲದರಲ್ಲೂ ಒಂದು ಸಮಗ್ರ ಆಲ್ರೌಂಡರ್ ರೀತಿ ನೀವು ಕೆಲಸ ಮಾಡಿದ್ದೀರಿ. ಎಲ್ಲಿವರೆಗೆ ನಡೆಸ್ತೀಯೋ ಅಲ್ಲಿವರೆಗೆ ನಡೀತೀನಿ, ಎಲ್ಲಿವರೆಗೆ ಹಾಡಿಸ್ತೀಯೋ ಅಲ್ಲಿವರೆಗೆ ಹಾಡ್ತೀನಿ. ಬದಲಾವಣೆಗಳಿಗೆ ಒಬ್ಬ ಕಲಾವಿದನಾಗಿ ನಾವು ಬದಲಾವಣೆಯನ್ನ ಕೊಡಬೇಕಾದ್ದು ತುಂಬ ಅನಿವಾರ್ಯ ಅವಶ್ಯಕತೆ. MS ವಿಶ್ವನಾಥನವರು ಮುತ್ತುಗಳು ಕಣ್ಗಳು ಅಂತ ಒಂದು ಟ್ಯೂನ್ ಮಾಡಿದ್ದಾರೆ. ಮುತ್ತುಗಳು ಕಣ್ಗಳು ಇತ್ತಿಪ್ಪದೋ ಕಣ್ಣಂ. ಇಬ್ರು ಕೂತ್ಕೊಂಡ್ಬಿಟ್ರೆ ಜುಗಲ್ಬಂದಿನ ಅದು ಹಿಂದೂಸ್ತಾನಿಯವರೊಬ್ರು, ಕರ್ನಾಟಕ ಮ್ಯೂಸಿಷಿಯನ್ ಒಬ್ರು. ನೀವು ಚೂಡಿದಾರ ಹಾಕಲ್ವೇ ಅಂತ ಎಲ್ಲ ಕೇಳಿದ್ರೆ ಹಾಕ್ತೀವಿ, ಎಲ್ಲ ಹಾಕಬೇಕು ಎಲ್ಲ ಹಾಕ್ತೀವಿ. ಕಚೇರಿಗೆ ಹಾಕೊಂಡು ಬಂದ್ಬಿಟ್ಟು ಯಾಕೆ ಬಂದು ಕೂತ್ಕೋಬೇಕು? ಯಾರೇನು ಎನ್ಸೈಕ್ಲೋಪೀಡಿಯಾ. ಆಮೇಲೆ ನಿಮ್ಮ ಅನುಭವದಲ್ಲಿ ಒಂದು ಈಗಿನ ಪೀಳಿಗೆಗೆ ಒಂದು ಸಂದೇಶ. ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಬಹಳ ಅಭಿಮಾನ ಇದೆ. ದೇ ಕ್ಯಾನ್ ಡೂ ವಂಡರ್ಸ್. ಯಾವ ಹುಡುಗರು ನುಡ್ಸಕ್ ಬಂದ್ರಯ್ಯ ಅಂತಿದ್ರು, ಹೇಳಬೇಕಾಗಿಲ್ಲ, ಶಿವ ಗ್ಯಾಂಗಿನ್ರಯ್ಯ ಅಂತಿರ್ತೀನಿ. ಪ್ರಾರಂಭದ 9ನೇ ವರ್ಷದಿಂದ ಶುರು ಮಾಡಿದ್ರಿ. ಆ ನಂತರದಲ್ಲಿ ನೀವು ನಿಮ್ಮ ಓದು ಬಹಳ ಉನ್ನತ ಮಟ್ಟದ ಓದು, ಎಲ್ಲ ಕಡೆ ಗೋಲ್ಡ್ ಮೆಡಲ್ ತಗೊಂಡ್ರಿ. ನಂತರ ಬಹುಶಃ 70-80ರಲ್ಲೇ ನಿಮಗೆ ಮ್ಯೂಸಿಕ್ ಅಕಾಡೆಮಿಯಿಂದ ಬೆಸ್ಟ್ ಆರ್ಟಿಸ್ಟು ಅದೆಲ್ಲ ಬಂತು. ಆ ನಂತರದಲ್ಲಿ ಪ್ರಶಸ್ತಿಗಳು ನಿಮಗಾಗಿ ಬಂತು, ಹುಡ್ಕೊಂಡು ನೀವೆಲ್ಲೂ ಹೋಗಿಲ್ಲ, ಅದಾಗದೇ ಬಂತು. ನಮ್ಮ ರಾಜ್ಯೋತ್ಸವ ಇರ್ಬೋದು, ಸಂಗೀತ ನೃತ್ಯ ಅಕಾಡೆಮಿಯ ಕಲಾಶ್ರೀ, ಆಮೇಲೆ ಇತ್ತೀಚೆಗೆ 2 ವರ್ಷದ ಹಿಂದೆ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಟಾಪು ಪ್ರಶಸ್ತಿಗಳು, ಆಸ್ಥಾನ ವಿದೂಷಿ ಆಗಿದ್ದೀರಿ. ಸುಮಾರಿದೆ. ಪ್ರಸ್ತುತ ನೀವು ಕೇಂದ್ರ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿಯ ಕ್ರಿಯಾ ಸಮಿತಿಯ ಒಬ್ಬರು ಸದಸ್ಯರಾಗಿ ಕೆಲಸ ಮಾಡ್ತಿದ್ದೀರಿ. ಅಫ್ಕೋರ್ಸ್ 1-2 ಪ್ರಶಸ್ತಿಗಳು ಬಾಕಿ ಇದೆ, ಖಂಡಿತವಾಗಿ ಅದು ಬರುತ್ತೆ. ನೀವೆಷ್ಟು ಸಂಗೀತದಿಂದ ತೃಪ್ತಿ ಹೊಂದಿದ್ದೀರಾ ಅಂತ ಈಗಾಗಲೇ ನೀವು ಹೇಳಿಬಿಟ್ಟಿದ್ದೀರಿ. ನನಗೆ ಗೊತ್ತು, ಯು ಆರ್ ಐ ಥಿಂಕ್ ಫುಲ್ಲಿ ಸ್ಯಾಟಿಸ್ಫೈಡ್ ಬೈ ಯುವರ್, ಅಂದರೆ ಸ್ಯಾಟಿಸ್ಫೈಡ್ ಬೈ ವಾಟ್ ಯು ಹವ್ ಗಾಟ್. ಇನ್ನೂ ನಿಮ್ಮಲ್ಲಿ ಅಸಮಾಧಾನ ಇದೆ, ಇನ್ನೂ ನಾನು ಮಾಡಬೇಕು, ಕಲಿಬೇಕು, ಈ ಥರ ಹಾಡಬೇಕು ಅನ್ನೋದು ಇದೆ. ಅದು ನಾನು ಒಪ್ಕೊಳ್ತೀನಿ. ನಿಮ್ಗಿನ್ನ ವಯಸ್ಸಲ್ಲಿ ತುಂಬ ಚಿಕ್ಕವನಾದರೂ ಅನಿಸುತ್ತೆ, ಅದೆಲ್ಲ ಹೇಳ್ಬೇಡಿ. ಆಮೇಲೆ ಇಷ್ಟು ಬಂದಿದ್ದೀರಿ, ಏನಾದರೂ ಒಂದು ನಿಮ್ಮ ಅನುಭವದಲ್ಲಿ ಒಂದು ಈಗಿನ ಪೀಳಿಗೆಗೆ ಒಂದು ಸಂದೇಶ. ಪ್ರಶಸ್ತಿಗಳನ್ನೆಲ್ಲ ಹೇಳಿಬಿಟ್ಟೆ, ನೀವು ಎಲ್ಲ ಕಡೆ ಇದ್ದೀರಿ, ಸಂಘಟನಾರ್ಥಿಯಾಗಿದ್ದೀರಿ. ಇತ್ತೀಚೆಗೆ ಶಂಕರ ಮಠದಲ್ಲಿ ನಡೆಯುವಂತಹ ಆರಾಧನೆಗಳು ನಡೆಸೋ ರೀತಿ ಇರ್ಬೋದು, ನೀವು ಕಚೇರಿಗಳು ಏರ್ಪಾಡು ಮಾಡೋದಿರ್ಬೋದು, ಎಲ್ಲದರಲ್ಲೂ ಒಂದು ಸಮಗ್ರ ಆಲ್ರೌಂಡರ್ ರೀತಿ ನೀವು ಕೆಲಸ ಮಾಡಿದ್ದೀರಿ. ತೃಪ್ತಿ ಅಂತೂ ಅಂದರೆ ನಿಮಗೆ ಮಾಡಬೇಕು ಅನ್ನೋದು ಆ ತುಡಿತಾ ಇದೆ. ಎಲ್ಲಿವರೆಗೆ ನಡೆಸ್ತೀಯೋ ಅಲ್ಲಿವರೆಗೆ ನಡೀತೀನಿ, ಎಲ್ಲಿವರೆಗೆ ಹಾಡಿಸ್ತೀಯೋ ಅಲ್ಲಿವರೆಗೆ ಹಾಡ್ತೀನಿ. ಆಯ್ತಾ? ಹಾಡಿಸೋದು ಅವಳೆ. ನಮ್ಮಪ್ಪ ಹೇಳ್ತಾ ಇದ್ದಂಗೆ, ನೀ ಹಾಡ್ತಿದ್ರೆ ಎವ್ರಿ ಟೈಮ್ ನೀನು ಹಾಗೆ ಹಾಡಬೇಕಿತ್ತಲ್ವಾ, ಸರಿಯಾಗಿ ಹಾಡಬೇಕಿತ್ತಲ್ವಾ. ಈ ಏರುಪೇರುಗಳ ಯಾತಿಕೆ ಅಂತೆಲ್ಲ ಅಂದರೆ ಹಾಡೋಳು ಅವಳು ಭಗವತಿನೇ. ಅದನ್ನ ಎಲ್ಲಿವರೆಗೆ ನೀನು ಅರ್ಥ ಮಾಡ್ಕೊಳ್ಳಲ್ವಾ, ನಿಂಗೆ ಸಂಗೀತ ಬರೋದ? ಸಿಂಪಲ್. ಇವತ್ತು ಬಂದಿದ್ದು ನಾಳೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಬರೋದು ಇಲ್ಲ, ಬರುತ್ತಾ ಅಂತ ಹೇಳೋಕ್ಕೂ ಆಗಲ್ಲ. ನಾನು ಯಾರಿಗೂ ಏನು ಅಡ್ವೈಸ್ ಮಾಡಲ್ಲ. ಯಾಕೆ ಅಂತಂದರೆ ಈಗಿನವರೆಲ್ಲ ತುಂಬ ಬುದ್ಧಿವಂತರಿದ್ದಾರೆ. ನಾವು ಏನೇ ಆಗಲಿ ಕಾಲಕ್ಕೆ ಯಾವುದೇ ಕಲೆಯು ಬದಲಾವಣೆಯನ್ನು ಹೊಂದಲೇಬೇಕು. ಅದು ಹರಿತಾ ಇರುವ ಶುಭ್ರ
ನೀರಾಗಬೇಕು. ನಿಂತ ನೀರಾಗ ಆಗುವಂಥ ವಿಷಯವೇ ಅಲ್ಲ. ಒಂದು ಕಲೆ ಇಷ್ಟು ದಿವಸ ಉಳ್ಕೊಂಡು ಬಂದಿದೆ, ಮಾರ್ಪಾಡುಗಳ ಜೊತೆಯಲ್ಲಿ ಉಳ್ಕೊಂಡು ಬಂದಿದೆ ಅಂತಂದರೆ, ಸರಿಯಾದ ಮಾರ್ಪಾಡುಗಳಾದಾಗ ಅದು ತುಂಬ ಉಳ್ಕೊಂಡು ಬರುತ್ತೆ. ಇನ್ನು ಹಿಂದಿನ ಇದ್ದಂತಹ ಸಂಪ್ರದಾಯಗಳು, ಪರಂಪರೆಗಳು ಇನ್ನೂ ಭವ್ಯವಾಗಿ, ಇನ್ನೂ ಸತ್ವಯುತವಾಗಿ ಬೆಳ್ಕೊತಾ ಹೋಗುತ್ತೆ. ಯಾಕೆಂದರೆ ಅಡಾಪ್ಷನ್ ಇರುತ್ತಲ್ಲ, ಆಲ್ವೇಸ್ ಇಟ್ ಈಸ್ ಅಡಾಪ್ಷನ್ ಮಸ್ಟ್ ಬಿ ದೇರ್. ಈ ಅಡಾಪ್ಷನ್ ಮಾಡ್ಕೊಳ್ಳೋದ್ರಲ್ಲಿ, ಹೊಸತನದ್ದು ಏನೋ ಮಾಡ್ತೀವಿ ಅನ್ನೋದ್ರಲ್ಲಿ ಯಾವುದೇ ಸಂಪ್ರದಾಯದಕ್ಕೆ ಧಕ್ಕೆ ತರದಂತೆ, ಚೌಕಟ್ಟನ್ನು ಮೀರಬಾರ್ದು. ಯಾಕೆಂದ್ರೆ ದಿಸ್ ಇಸ್ ಕ್ಲಾಸಿಕಲ್ ಮ್ಯೂಸಿಕ್. ಹೌದು. ಈ ಕ್ಲಾಸಿಕಲ್ ಮ್ಯೂಸಿಕ್ಕನ್ನೇ ಹೊಸ ಪ್ರಯೋಗಗಳನ್ನು ಮಾಡೋದ್ರಲ್ಲಿ ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ, ಮಾಡಬೇಕು. ಯಾಕೆಂದರೆ ಅಭಿರುಚಿಗಳು ಹೋಗ್ತಾ ಹೋಗ್ತಾ ಆಯಾ ಕಾಲಕ್ಕೆ ತಕ್ಕಾಗಿ, ನಾಗರಿಕತೆಗೆ ತಕ್ಕಾಗಿ ಬದಲಾಗ್ತಾ ಹೊಟ್ಟೋಗ್ಬಿಡುತ್ತೆ. ಮನುಷ್ಯಂದು ರುಚಿ ಬೇರೆ ಆಗುತ್ತೆ. ಅದರಿಂದ ಆ ಬದಲಾವಣೆಗಳಿಗೆ ಒಬ್ಬ ಕಲಾವಿದನಾಗಿ ನಾವು ಬದಲಾವಣೆಯನ್ನು ಕೊಡಬೇಕಾದ್ದು ತುಂಬ ಅನಿವಾರ್ಯ, ಅವಶ್ಯಕತೆ ಇದೆ. ಅದನ್ನೇನೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಅರ್ಥವಾಗದೇ ಇದ್ದರೆ, ಈಗ ಒಂದು ಫ್ಯೂಷನ್ ಮಾಡ್ತೀವಪ್ಪ, ಫ್ಯೂಷನ್ ಅನ್ನೋದೇನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಳ್ಳೋದು. ಎಲ್ಲರೂ ಹೊರಟುಬಿಟ್ರೆ ಹೆಂಗೆ? ಎರಡು ಸಿಸ್ಟಮ್ ಆಫ್ ಯಾವುದೋ ಸಂಗೀತವನ್ನು ಬ್ಲೆಂಡ್ ಮಾಡಿದ್ರೆ ಏನಾಗುತ್ತೆ, ವ್ಯತ್ಯಾಸಗಳೇನು, ಸಾಮ್ಯತೆ ಏನು, ಯಾವ ರೀತಿಯಲ್ಲಿ ಮೂಲಕ್ಕೆ ಧಕ್ಕೆ ಬರದೇ ಇರೋ ಥರ ಬೆಂಡ್ ಮಾಡ್ಕೋಬೋದು ಅನ್ನುವುದನ್ನೆಲ್ಲ ಬಳಸ್ಕೊತಾ ಹೋದರೆ. ಯಾಕೆಂದ್ರೆ ಇದನ್ನು ರಾಮನಾಥ್ ಕೃಷ್ಣನ್ ಅವರ ಕಾಲಕ್ಕೆ ನಾನು ನೋಡಿದ್ದೀನಿ. MS ವಿಶ್ವನಾಥನವರು ಮುತ್ತುಗಳು ಕಣ್ಗಳಂತ ಒಂದನ್ನು ಟ್ಯೂನ್ ಮಾಡಿದ್ದಾರೆ. ಶಿವಾಜಿ ಗಣೇಶನ್ ನಿಮಗೆ ಗೊತ್ತಿರ ಕೇಳಿದ್ದಾರೆ. முத்துக்களோ கண்கள் தித்திப்பதோ கண்ணம் சந்தித்த வேளையில் சிந்திக்கவே இல்லை தந்துவிட்டேன் என்னை ತತನನ ತತರನ ತತರೇ ಅಂತ ಒಂದು ಸಂಗತಿ ಬರುತ್ತೆ ಅದರೊಳಗೆ. ಅವರದನ್ನು ಕೊನೆಗೆ ಬದಿಮತಿ ಹಾಡಿದ್ಮೇಲೆ ಹಾಡೋರು. ಯಾಕೆಂದರೆ ಪೀಪಲ್ಗೆ ಆ ಫಿಲ್ಮಿಟ್ನ ಆ ಒಂದು ಇದು ಕನೆಕ್ಟ್ ಆಗೋದು. ಆ ಕನೆಕ್ಟಿವಿಟಿ ನಾವು ತರಕ್ಕೆ ಏನೇನು ಬೇಕು ಅನ್ನೋದು ಸರಿ. ನಾವು ಏನೋ ಹೊಸದನ್ನು ಮಾಡ್ತೀವಿ ಅನ್ನೋ ಥರದಲ್ಲಿ ಸ್ವಾತಂತ್ರ್ಯ ಅನ್ನೋದು ಲಿಮಿಟ್ ಮೀರಿ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. ಒಂದು ಚೌಕಟ್ಟಿನಲ್ಲಿ ಹಿಂದಿನ ಇದಕ್ಕೆ ಹೊಸ ಹಳೆಯ ಬೇರು, ಹೊಸ ಚಿಗುರಿನಂತೆ ಅದಕ್ಕೆ ಏನು ಮಾಡಬೇಕೋ ಮಾಡಬೇಕೇ ಹೊರತು ಅದೆಲ್ಲೋ ಹೋಗಿ ಶಾಸ್ತ್ರೀಯ ಸಂಗೀತದ ವಿಷಯದಲ್ಲಿ ಸ್ವಲ್ಪ ಡೈಲ್ಯೂಟ್ ಆಗ್ತಿದೆಯಾ? ನನ್ನ ಪ್ರಶ್ನೆ ನಾನು ನಿಮಗೆ ಕೇಳ್ತಿದ್ದೀನಿ. ಕೆಲವು ಕಡೆ ಅನಿಸುತ್ತೆ, ಕೆಲವು ಕಡೆ ಇಲ್ಲ ಅನಿಸುತ್ತೆ. ಆದರೆ ನಾನು ಹೇಳೋದು ಎಲ್ಲ ಶಾಸ್ತ್ರೀಯ ಸಂಗೀತಗಾರರ ಒಂದು ಮೂಲ ಜವಾಬ್ದಾರಿ ಅಂದರೆ ಆ ಸಂಪ್ರದಾಯವನ್ನು ಹಾಗೆ ಮುಂದಿನ ಪೀಳಿಗೆಗೆ ಅಟ್ರಾಕ್ಟಿವ್ ವೇ ಆಗಿ ಹೊಸದನ್ನ ಅಡಾಪ್ಟ್ ಮಾಡ್ಕೋತಾ ಹೊಸತನವನ್ನ ಮೂಲಕ್ಕೆ ಧಕ್ಕೆ ಬರದೇ ಇರೋ ಹಾಗೆ, ಪರಂಪರೆಗೂ ಒಂದು ಧಕ್ಕೆ ಬರಬಾರ್ದು ಅಲ್ವಾ? ನಾವು ಹಿಂದೆ ನಾವು ಮಡಿಶಾಲೆ ಉಟ್ಕೊಳ್ತಿದ್ರು ಅನ್ನೋದಕ್ಕಾಗಿ ನಾವು ಅದನ್ನ ತಿರುಗಿಸಿ ಇವಾಗ ನಾವು ಸೀರಿಯಾಗಿ ಮಾಡ್ಕೋಬಹುದು ಅಲ್ವಾ? ಅದೇ ಥರ ಇರಬೇಕು ಅಂತಲ್ಲ, ಆದರೆ ಸೀರೆಯ ಮಹತ್ವವನ್ನೇ ನಾವು ಬಿಟ್ಬಿಟ್ರೆ ಏನು? ಹೌದು. ಮೈ ಮುಚ್ಚುವುದಕ್ಕಾಗಿ ಬಟ್ಟೆಯನ್ನು ಹಾಕ್ತೀವಿ, ಅದು ಎಲ್ಲವರೆಗೆ ಎಷ್ಟು ಮಾಡ್ಕೋಬೇಕು, ಅದರ ಪಾವಿತ್ರತೆಯನ್ನು ನಾವು ಕಾಪಾಡ್ಕೋಬೇಕಾದದ್ದು ಎಲ್ಲ ವಿಷಯದಲ್ಲೂ. ಅದರ ಗೌರವ ಕಾಪಾಡಬೇಕಾಗಿರೋದು, ಪವಿತ್ರತೆಯನ್ನು ಕಾಪಾಡಬೇಕಾಗಿರೋದು, ಅದು ನಮ್ಮ ಇಚ್ಛೆಗೆ ತಕ್ಕಂತ ನಾವು ನೋಡ್ಕೊಂಡು ಹೋಗ್ತೀವಿ. ಅವನು ಮಾಡ್ದ ಅಂತ ನಾನು ಮಾಡಿದೆ ಅಂತ ಹೋಗಬಾರ್ದು. ಇಲ್ಲ, ಅದಾಗ್ತಿದೆ ನಂಗೆ ಅನ್ಸುತ್ತೆ. ನಿನಗೆ ವೆಸ್ಟರ್ನ್ ಮ್ಯೂಸಿಕ್ ನಿನ್ನ ಜೊತೆ ನೀನು ಕ್ಲಬ್ ಮಾಡಿ ಮಾಡಬೇಕಾ, ಎರಡು ಸಂಗೀತವನ್ನು ಸುಮಾರಾಗಿ ತಿಳ್ಕೊಂಡಿರ್ಬೇಕು ಅಂತ ನನ್ಗೆ ಅನಿಸುತ್ತೆ. ಅದು ಕರೆಕ್ಟ್. ಸುಮ್ಮನೆ ನಮ್ಮ ಪಾಡಿಗೆ ನಾನು ಹಾಡ್ಬಿಟ್ಟೆ, ನಿಮ್ಮ ಪಾಡಿಗೆ ನೀನು ಹಾಡ್ಕೊ. ಜುಗಲ್ಬಂದಿ ಹಾಡುವಾಗಲೇ ನಾನು ಹೇಳ್ತೀನಿ, ಎರಡು ಸಂಗೀತವನ್ನು ಅರ್ಥ ಮಾಡ್ಕೋಬೇಕು ಫಸ್ಟು ನಾವು. ನೀವು ಹಿಂದೂಸ್ತಾನಿ ಅವ್ರು ಹಾಡುತ್ತಾರೋ ರಾಗ ನಾನು ಹಾಡ್ಬಿಟ್ರೆ ಕರ್ನಾಟಕ ಮ್ಯೂಸಿಕ್ ನೋಡುವೆ, ಜುಗಲ್ಬಂದಿ ಹೆಂಗಾಯ್ತು? ಇಬ್ರು ಕೂತ್ಕೊಂಡ್ಬಿಟ್ರೆ ಜುಗಲ್ಬಂದಿನ ಅದು? ಹಿಂದೂಸ್ತಾನಿಯವರೊಬ್ರು, ಕರ್ನಾಟಕ ಮ್ಯೂಸಿಷಿಯನ್ ಒಬ್ರು. ಅದು ಎರಡೂ ಪದ್ಧತಿಗಳ ವ್ಯತ್ಯಾಸಗಳೇನು, ಸಾಮ್ಯತೆ ಏನಿದೆ, ವೈ ಇಟ್ ಡಿಫರ್ಸ್? ಸೇಮ್ ರಾಗ, ಸೇಮ್ ಸ್ಕೇಲಲ್ಲಿ
ಹಿಂದೂಸ್ತಾನಿ ಯಾಕಾಯ್ತು, ಹಿಂದೂಸ್ತಾನಿ ಮ್ಯೂಸಿಕ್ ಯಾಕಾಯ್ತು, ಕರ್ನಾಟಕ ಮ್ಯೂಸಿಕ್ ಯಾಕಾಯ್ತು, ನೀವು ಅದನ್ನು ಅರ್ಥ ಮಾಡಿಸ್ಬೇಕಲ್ವಾ? ಅದಕ್ಕೆ ನನಗೆ ಗೊತ್ತಿರಬೇಕಲ್ವಾ? ಗೊತ್ತಿರಬೇಕು. ಎರಡು ಸಂಗೀತದ ಬಗ್ಗೆ ಇಬ್ಬರಿಗೂ ಆ ಸಮಾನ ಗೌರವ ಇರಬೇಕು. ಎಲ್ಲವೂ ಮಾಡ್ತೀವಿ, ಏನೋ ಮಾಡ್ತೀನಿ, ನಾನು ಮಾಡ್ತೀನಿ, ನೀನು ಮಾಡ್ತೀಯ ಅಂತ ಹೇಳಿ ಭರತನಾಟ್ಯ ನನಗೆ ಎಷ್ಟು ಹಿಂದಿನವರೆಲ್ಲ ನಮಗೆ ಟಿಪ್ಸ್ ಕೊಡ್ತಿದ್ರು, ಈಗ ಅದು ಮಿಸ್ ಆಗ್ತಿದೆಯಾ ಅಂತ ನಂಗೆ ಅನಿಸುತ್ತೆ. ಯಾವುದೋ ಒಂದು ಕಚೇರಿಯಲ್ಲಿ ನಾನು ಅಕಾಡೆಮಿ ಕಚೇರಿಗೆ ಒಂದು ಆರ್ಡಿನರಿ ಸಿಲ್ಕ್ ಸ್ಯಾರಿ ಉಟ್ಕೊಂಡು, ಪ್ರಿಂಟೆಡ್ ಸಿಲ್ಕ್, ಇದನ್ನು ನಿಜವಾಗಿ ಹೆಣ್ಣುಮಕ್ಳು ಕೇಳಿದ್ರೆ ನಾನು ಹೇಳ್ತೀನಿ, ಸೀರೆನೇ ಹುಟ್ಟಿದ್ದು, ಹಾಡಿದೆ, ಬೆಸ್ಟ್ ಮ್ಯೂಷಿಯನ್ ಅವಾರ್ಡ್ ಬಂತು. ನಾನು ಇಳಿದ ತಕ್ಷಣ ಆಗ ಒಬ್ಬ ಸೀನಿಯರ್ ಮ್ಯೂಸಿಷಿಯನ್ ಬಂದರು ನನ್ನ ಹತ್ರ, ಪಾಟು ಪತಿ ಒಂದು ನಿಮಿಷಲ್ಲಿ ಮಾಟೆ ರೊಮ್ಮ ನೆಲ್ಲ ಪಾಡ್ರೆ. ಬಟ್ ಸೌತ್ ಇಂಡಿಯನ್ ಕಚೇರಿಗಳಿಗೆ ಲೇಡೀಸ್ಗಳಿಗೆ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಹೋದನ್ನು, ಅದಕ್ಕಾಗಿ ಒಂದು ಡ್ರೆಸ್ ಕೋಡ್ ಅಂತಿದೆ ಅಲ್ವಾ, ಮಾಡಿದಾರಲ್ವಾ, ಒಂದು MSMನಿಂದ ಮಾಡ್ಕೊಂಬಂದಿದಾರಲ್ವಾ, ಅದನ್ನು ನೀನು ಯಾಕೆ ಮಾಡ್ತಿಲ್ಲ? ನೀನು ಯಾಕೆ ಹಿಂದೂಸ್ತಾನಿ ಮ್ಯೂಸಿಷಿಯನ್ ಮಾಡೋ ಥರದಲ್ಲಿ ಅವ್ರದ್ದು ಬೇರೆ? ಹಾಗೆ ಒಂದು ಸಣ್ಣ ಸಣ್ಣ ವಿಷಯಗಳು ಶಿವು ಭಟ್ ನಾವು ಹಿಂದಲ್ನವ್ರು ಹೇಳುವ ಧೈರ್ಯ ಇತ್ತು. ಈಗ ನೀವು ಚೂಡಿದಾರ ಹಾಕಲ್ವೇ ಅಂತ ಎಲ್ಲ ಕೇಳಿದ್ರೆ ಹಾಕ್ತೀವಿ, ಎಲ್ಲಿ ಹಾಕಬೇಕೋ ಎಲ್ಲ ಹಾಕ್ತೀವಿ. ಕಚೇರಿಗೆ ಹಾಕ್ಕೊಂಡು ಬಂದ್ಬಿಟ್ಟು ಯಾಕೆ ಬಂದು ಕೂತ್ಕೋಬೇಕು? ಚಪ್ಪಲಿ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ? ಅವ್ರು ಹಾಕ್ಕೊಂಡು ಆಡ್ಲಿಲ್ವಾ ಅಂದ್ರೆ ಅವ್ರು ಹೋಗಿ ಹಾಕ್ಕೊಟ್ಕೊಂಡು ಹೋಗ್ತಾರೆ, ನಾವು ಸ್ಟೇಜ್ಗೆ ಹತ್ತಬಾರ್ದು. ಇದು ನಾವು ಮಾಡ್ತಿರೋದು ದೇವತಾರಾಧನೆ. ಅದು ವೇದಿಕೆ ಅಂದ್ರೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಆರ್ಗ್ಯುಮೆಂಟ್ಗಳಿಗೆ ಇಳ್ಕೊಂಡು ಮಾಡಿದ್ರೆ ತಪ್ಪೇನು, ಎಲ್ಲವುದು ತರ್ಕಕ್ಕೆ ಸಿಕ್ಕಲ್ಲ. ತರ್ಕವನ್ನು ಬಿಟ್ಟಿದ್ದು ಬೇರೆ ಇದೆ, ಹೊರತುಪಡಿಸಿ ಬಹಳಷ್ಟು ವಿಷಯಗಳಿದೆ. ನಾವಿರುವ ಸ್ಥಾನವನ್ನು ನೀವು ಯಾವಾಗ ಕರ್ನಾಟಕ ಮ್ಯೂಸಿಕ್ ಹಾಡ್ತೀರೋ ಕರ್ನಾಟಕ ಮ್ಯೂಸಿಕ್ ಹಾಡಿ, ಹಿಂದೂಸ್ತಾನಿ ಮ್ಯೂಸಿಕ್ ಹಾಡ್ತೀರಾ ಹಿಂದೂಸ್ತಾನಿ ಮ್ಯೂಸಿಕ್ ಹಾಡಿ, ಸಿನಿಮಾ ಹಾಡು ಹಾಡ್ತೀರಾ ಸಿನಿಮಾ ಹಾಡೇ ಹಾಡಿ. ಸಿನಿಮಾ ಹಾಡನ್ನು ತಂದ್ಬಿಟ್ಟು ಯಾಕೆ ಇಲ್ಲಿಗೆ ಇದು ಮಾಡ್ತೀರಾ? ಸಿನಿಮಾ ಹಾಡಲ್ಲಿ ಹಿಂದೊಳಕ್ಕೆ ಇನ್ನೂ ಪಂಚಮ ಸೇರಿಸಿಲ್ವಾ ಅಂತಂದ್ರೆ ಅದು ಸಿನಿಮಾ ಹಾಡಪ್ಪ, ಅದು ಇಲ್ಲ ಸೇರಿಸಲ್ಲ. ಅದನ್ನು ಕಾಪಾಡ್ಕೋಬೇಕು. ನೀವು ಭಾರತವಚನಕ್ಕೆ ಹಾಡ್ತೀಯಾ, ಭಾರತವಚನ ಥರ ಹಾಡಿ. ನೀವು ಇದನ್ನು ಹಾಡ್ತೀರಾ, ಲಘು ಸಂಗೀತ ಹಾಡ್ತೀರಾ, ಐ ಮೀನ್ ಲೈಟ್ ಕ್ಲಾಸಿಕಲ್, ಅದನ್ನಲ್ಲಿ ಹಾಡಿ. ಭಾವಗೀತೆ ಥರ ಹಾಡಿ. ಅಲ್ಲಿ ನೀವು ಈ ಕೇತಾರ್ಗೌಡದ ರಾಗ ತಗೊಂಡೋಗಲ್ಲ ಹಾಕ್ಬಿಟ್ಟು ನೀವು ಹಾಡಿ ನಾವು ಹೇಳ್ತಾನೆ ಇಲ್ಲ. ಇದು ಎಲ್ಲೋ ಮಿಸ್ ಆಗ್ತಾ ಇದೆ. ಆಮೇಲೆ ಎಲ್ಲರೂ ಎಲ್ಲವುದನ್ನು ಮಾಡ್ತೀವಿ ಅಂತಿದ್ದಾರೆ. ಎಲ್ಲರೂ ಎಲ್ಲವುದನ್ನು ಮಾಡೋಕ್ಕಾಗಲ್ಲ, ಅದಕ್ಕೆ ಟೈಮೂ ಬೇಕು. ನೀನು 8 ವರ್ಷದ ಮಗುನ ತಗೊಂಬಂದ್ಬಿಟ್ಟು ನೀನು ಅರಂಗೇಟ್ರಮ್ ಅಂತ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಪಾಪ ಶೃಂಗಾರ ಭಾವ ಅನ್ನೋದು ಏನೇ ಗೊತ್ತಿಲ್ಲ. ಅದಕ್ಕೆ ಎಲ್ಲದಕ್ಕೊಂದು ಎಕ್ಸ್ಪೀರಿಯನ್ಸ್ ಬೇಡವಾ? ಸ್ಟೇಜ್ ಮೇಲೆ ಬಂದು ನೀವು ಒಂದು ದೇವ್ರನ್ನ ಮಾಡ್ಬೇಕಾದ್ರೆ ನಿಂಗೆ ಒಂದು 4 ವರ್ಷ ಆಡಿರ್ಬೇಡವಾ ನೀನು? ಆದ್ದರಿಂದ ನನಗೆ ಔಚಿತ್ಯವನ್ನು ಅರ್ಥಕೊಂಡು, ಅಳತೆಯನ್ನು ಅರ್ಥಕೊಂಡು, ವಿವೇಚನೆಯಿಂದ ಹೋದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ನನಗೆ ಈಗಿನ ಯಂಗ್ಸ್ಟರ್ಸಲ್ಲಿ ಬಹಳ ಅಭಿಮಾನ ಇದೆ. ದೇ ಕ್ಯಾನ್ ಡೂ ವಂಡರ್ಸ್. ನಮ್ಮ ಕಾಲದ ಥರ ಕಾಲ ಇಲ್ಲ. ಅವರುಗಳಿಗೆ ಎಲ್ಲವೂ ಸುತ್ತಮುತ್ತ ಅವ್ರಿಗೆ ಏನು ಮಾಡಬೇಕಾದ್ರೂ ಫಿಂಗರ್ ಟಿಪ್ಪಲ್ಲಿ ಸಿಕ್ಕುವಂಥ ಅನುಕೂಲತೆಗಳು ಅವ್ರಿಗೆ. ಸಾಮಾಜಿಕವಾಗಿ, ಟೆಕ್ನಿಕಲಿ ನಾ ಹೇಳ್ತಾ ಇದ್ದೀನಿ, ಬುದ್ಧಿವಂತಿಕೆಯಲ್ಲಿ ಅವಕಾಶಗಳು ಎಷ್ಟು ಅವಕಾಶಗಳು ಎಲ್ಲವುದೂ ಇದೆ. ಎಲ್ಲವುದನ್ನು ಬಳಸ್ಕೊಂಡು ಅವರೇ ಉಳಿಸ್ಬೇಕಾಗಿರೋದು ಉಳಿಸುವ ರೀತಿಯಲ್ಲಿ ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ಅವರ ಜವಾಬ್ದಾರಿ. ಈಗ ಹೇಳಿದ್ರಲ್ಲ ನೀವು, ಜವಾಬ್ದಾರಿ ಹೊಣೆ ಎರಡೂ ಅವರದ್ದೇ. ಅವರನ್ನು ನಾನು ಕೆಲವರನ್ನೆಲ್ಲ ನೋಡ್ಬಿಟ್ರೆ ಪ್ರಚಂಡರು ಹಂಗಿದ್ದಾರೆ. ಆದರೆ ಎಲ್ಲವುದಕ್ಕೂ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಮುಖ್ಯ. 8 ವರ್ಷದಲ್ಲಿ ಏನು ಹಾಡ್ಬೋದೋ ಅಷ್ಟೇ ಹೊರತು ಚಾನ್ಸ್ ಇದೆ ಅಂದ್ಬಿಟ್ಟು ನೀವು ಯಾವುದೋ ಒಂದು ದೊಡ್ಡ ಸಭೆಯಲ್ಲಿ ಕೂರಿಸ್ಬಿಟ್ರೆ ಅದು ಬಾಲಿಶವಾಗತ್ತೆ ಅಂತ ನಾನು ಅನ್ಕೋತೀನಿ. ಆ ಮಕ್ಳಿಗೂ ಹಂಗಾಗ್ಬಿಡ್ತಾ ಇದೆಯಾ? ಅವ್ರಿಗೆ ಆ ಮನೋಭಾವನೆ ಬೆಳೆದು ಸ್ವಲ್ಪ ಕಲಿಕೆ ಕಡಿಮೆ ಆಗಿಬಿಡುತ್ತೆ. ಟೈಮೇ ಇಲ್ವಲ್ಲ ನಿಂಗೆ. ಹೌದು, ನೀ ಸ್ಕೂಲ್ಗೂ ಹೋಗಬೇಕು, ನೀ ಇಂಜಿನಿಯರು ಆಗಬೇಕು, ಇಲ್ಲ ಡಾಕ್ಟ್ರ್ ಆಗಬೇಕು, ಇನ್ನೊಂದೇನೋ ಒಂದು ಮಾಡಬೇಕು. ಇದ್ರ ಮಧ್ಯದಲ್ಲಿ ಅಫ್ಕೋರ್ಸ್ ಅದೆಲ್ಲ ಆಗಲೇಬೇಕು. ಈ ಕಾಲಕ್ಕೆ ಏನೇನೋ ಇರುತ್ತೆ. ಆಗಿ ನಾ ಬೇಡ ಅಂತ ಓದೋದನ್ನು, ಯಾರು ಓದೋದು ಬಿಡಲೇಬೇಡಿ ಅಂತ ಹೇಳೋದನ್ನು ಕಷ್ಟ. ಎಲ್ಲರೂ ಕಲಿತವರೆಲ್ಲ ಸ್ಟ್ರೀಮ್ ಆರ್ಟಿಸ್ಟ್ ಆಗ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಜೀವನದಲ್ಲಿ ಅನೇಕ ವಿಷಯಗಳು ಬೇಕು.
ವ್ಯಾವಹಾರಿಕವಾಗಿ ಇಲ್ಲದೆ ಇದ್ರೆ ಆಗಲ್ಲ. ಬಟ್ ಸಂಗೀತವನ್ನು ಇಟ್ಕೊಂಡಾಗ ಅದಕ್ಕೆಷ್ಟು ನೀವು ಟೈಮ್ ಯುಟಿಲೈಸ್ ಮಾಡಬೇಕು, ನೀವು ಎಷ್ಟು ಸಾಧನೆಯನ್ನು ಸತತವಾಗಿ ಮಾಡಬೇಕು, ಎಷ್ಟು ದೊಡ್ಡವರನ್ನು ಅನುಸರಿಸ್ಬೇಕು. ನನಗೆ ಬಂದಿದ್ದೆ ಸಂಗೀತ ಖಂಡಿತ ಅಲ್ಲ. ಆಮೇಲೆ ತುಂಬ ಇಂಪ್ರೂವೈಸೇಷನ್ ಆಗೋಗ್ತಿದೆ. ಸಂಗೀತ ಅನ್ನೋದು ಮುಂದುವರಿತಿದೆ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಹೆಲ್ತಿ ವೇನಲ್ಲೇ ಮುಂದುವರಿತಿದೆ, ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲೋ ಕೆಲವು ಕಡೆ ಪ್ರಚಾರಕ್ಕೆ ಹೆಚ್ಚಿನ ಗಮನ ಹೋಗ್ತಾ ಇದೆಯಾ? ಅದು ಬಹುಶಃ ಈಗಿನ ಕಾಲದ ಸುಲಭವಾದ ರೀತಿಯಲ್ಲಿ ಅದು ಮಾಡ್ಕೋಬಹುದಾದ ಒಂದು ಸಾಧನೆಗಳು ಇರೋದು. ಒಪ್ಕೋಬೇಕಲ್ಲಪ್ಪ ನಿಮ್ಮನ್ನ. ನೀನು 10 ವರ್ಷ ನಿಲ್ಬೇಕು ಅಂದ್ರೆ ನಾವು ಒಪ್ಕೋಬೇಕು. ಹೌದೌದು. ಒಪ್ಕೊಳ್ಳಲ್ಲ. ನೀ ಎಷ್ಟು ಬೇಗ ನೀನು ಅಪ್ಲೋಡ್ ಮಾಡ್ತೀಯೋ ಯೂಟ್ಯೂಬ್ಗೆ, ಫೇಸ್ಬುಕ್ಕಲ್ಲಿ, ಅಷ್ಟು ಬೇಗ ಕೊಟ್ಟೋಗಿರ್ತಾರೆ. ಒಬ್ಬೊಬ್ರು 60 ವರ್ಷ ಪ್ಲೇಬ್ಯಾಕ್ ಸಿಂಗರ್ ಸಾಕು ನಿಂತ್ಕೊಂಡ್ಬಿಟ್ರಲ್ಲಪ್ಪ, ಎಲ್ಲಿ ತೋರಿಸಿ. ನಾವು ಹೇಳಿದ್ರೆ ನಮಗೆಲ್ಲ ವಯಸ್ಸಾಯ್ತು ಅಂತಾರೆ, ತೋರಿಸಿ. ಸಾಯೋವರೆಗೂ ಹಾಡ್ಬಿಟ್ರಲ್ಲ, 90 ವರ್ಷದವರೆಗೂ ಹಾಡ್ಬಿಟ್ಟವ್ರು ಇಲ್ವಾ ಸಂಗೀತನ? 3 ಗಂಟೆ ಕಾಲ ಕೂತ್ಕೊಂಡು ಹೆಂಗೆ ನಿಂತರು ಅಂತ ನಾ ಹೇಳೋದು. ಇಲ್ಲ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಿರೋದು. ನಾನು ಅಬ್ಜೆಕ್ಷನ್ಗೆ ಹೇಳ್ತಾ ಇಲ್ಲ, ಯಾರನ್ನು ಕಾಮೆಂಟು ಮಾಡ್ತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಬೇಕು. ದಿಗ್ಭ್ರಮೆ ಆಗೋಗುತ್ತೆ. ಹೆಂಗಲ್ಲಪ್ಪ ಇವರೆಲ್ಲ ಹೆಂಗಿದ್ರು. ಹೌದೌದು. ಫಸ್ಟ್ ಆಫ್ ಆಲ್ ನಾನು ನನ್ನನ್ನು ತುಂಬ ಪ್ರಶ್ನೆ ಮಾಡ್ಕೋತೀನಿ. ತುಂಬ ನನಗೆ ಪ್ರಶ್ನೆಗಳಿಗೆ ಇದಾಗ್ತಿದೆ. ಸರ್ ಏನಮ್ಮ ರೊಂಬ ಇಂದ ಕ್ವಶನ್ ಇರ್ಕ ಏನಮ್ಮ ಅಂತಂದ್ರೆ, ಈಗ ಇನ್ನೂ ನಿನಗೆ ಅನಲೈಸೇಷನ್ ಶುರುವಾಗಿದೆ ಅಂತ ಅನ್ನೋರು ಗುರುಗಳು. ಹಾಗೆ ಆಮೇಲೆ ಭಯ ಆಗುತ್ತಲ್ಲ ಅಂತಂದರೆ, ಹಾಗಾದ್ರೆ ನಿಂಗೆ ಇಕ್ಪೋತಾ ಪುರಿಯ ಆರಂಭಿಸಿರ್ಕು ಅನ್ನೋರು. ಭಯ ಆಗ್ಬಿಡುತ್ತೆ. ಜಾಸ್ತಿ ಕಲ್ತಷ್ಟು ಒಂದೊಂದಾಗಿ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ಏನೇನು ಗೊತ್ತಾಗುತ್ತೆ, ಭಯನೂ ಆಗುತ್ತಲ್ಲ. ಹೌದು. ಯಾಕೆಂದರೆ ಮಿಸ್ ಆಗಿಬಿಡುತ್ತೆ, ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ನಾವು ಹಾಡಿದ್ದೇ ಅಷ್ಟೇ ಅಂತ ಅಂದ್ಕೊಂಡು ಹಾಡಿದ ಕಾಲ ಒಂದಿರುತ್ತೆ. ಯಾಕೆಂದರೆ ನಮಗೆ ವಿಸ್ತಾರತೆ ಅರ್ಥ ಆಗಿರಲ್ಲ. ಡೆಪ್ತ್ಗೆ ಹೋಗೋದು ಕಷ್ಟ ಆಗ್ತಿದೆ ಈಗಿನವ್ರಿಗೆ ಅಂತ. ಇನ್ ಡೆಪ್ತ್ ಅಂತೀವಲ್ಲ, ಅದೇನಾದರೂ ಮಿಸ್ ಆಗ್ತಿದ್ಯಾ ಅನ್ನೋದು, ಅಥವಾ ನನ್ನ ವಯಸ್ಸಾದವಳು ನಾನು ಆ ಥರ ಯೋಚನೆ ಮಾಡ್ತಿದ್ದೀನಿ, ಅದು ಗೊತ್ತಿಲ್ಲ. ಇಲ್ಲ ಮೇಡಮ್, ಹೇಳೋದು ಕರೆಕ್ಟು. ಬಹುಶಃ ನೂರಾರು ಪ್ರಶ್ನೆಗಳು ನಿಮ್ಮಂತಹ ಹಿರಿಯರನ್ನ ಕೇಳೋ ಇದೆ ಇನ್ನು. ಆದರೆ ಒಂದು ಕಾಲದ ಮಿತಿಯಲ್ಲಿ ಇವತ್ತಿನ ಸಂದರ್ಶನ ನಡೆದಿದೆ. ಬಹಳ ವಿಷಯಗಳನ್ನ ಹೇಳಿದ್ದೀರಿ ನೀವು. ನಿಮ್ಮ ಪ್ರಯಾಣ ಸಂಗೀತದಲ್ಲಿ ಗುಬ್ಬಿಯಿಂದ ಹಿಡಿದು ಇಡೀ ಪ್ರಪಂಚ ನೀವು ಸುತ್ತಿದ್ದೀರಿ, ಕಾರ್ಯಕ್ರಮ ಕೊಟ್ಟು ಯಶಸ್ವಿಯಾಗಿದ್ದೀರಿ. ಸಂಸಾರದಲ್ಲೂ ನೀವು ಅದನ್ನು ಒಂದು ಒಳ್ಳೆ ಸಮತೋಲನವಾದ ರೀತಿಯಲ್ಲಿ ನಿಭಾಯಿಸಿದ್ದೀರಿ. ಅದು ತುಂಬ ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಅವರ ಸಂಸಾರದವ್ರ ಪಾಲು, ಅವರ ಅಣ್ಣ ತಮ್ಮಂದಿರ್ಬೋದು, ಅವ್ರ ತಂದೆ ತಾಯಿ, ಮತ್ತು ಅವರ ಮನೆಯವರಾದಂಥ ವಿದ್ವಾನ್ ಶ್ರೀನಾಥ್ ಚಕ್ರವರ್ತಿ ಅವರ ಒಂದು ಪಾತ್ರ, ಮಕ್ಕಳು ಸಂದೇಶ, ಸುನಾದ್, ಎಲ್ಲರದನ್ನು ಅವರು ಕೇಳ್ಕೊಂಡಿದ್ದಾರೆ. ಹೇಗೆ ಅವ್ರು ನಿಭಾಯಿಸಿದ್ದಾರೆ. ಸಹ ಕಲಾವಿದರು ಅಲ್ಲ, ಆರ್ಗನೈಸೇಷನ್ಸ್ ಅಲ್ವಾ, ಎಲ್ಲರೂ ಇಟ್ ಈಸ್ ಎಂಟೈರ್ ಪರಿಸರ. ನೆಂಟರು, ಇಷ್ಟರು, ಸ್ನೇಹಿತರು, ವಿಶ್ ಮಾಡುವಂಥವ್ರು, ಈ ಪರಿಸರ. ಆಮೇಲೆ ನಮ್ಮನ್ನ ಬುದ್ಧಿ ಹೇಳೋರು, ತಿದ್ದಿ ಬುದ್ಧಿ ಹೇಳೋ ಅಂಥವ್ರು, ಬೈದು ಬುದ್ಧಿ ಹೇಳೋ ಅಂಥವ್ರು, ನಿಂದಕರು ಖಂಡಿತ ಬೇಕು. ಎಲ್ಲರೂ ಬೇಕು. ಎಲ್ಲ ಇದ್ರಲ್ಲಿ ಸೇರಿ ಒಂದು ಕಲಾವಿದ ರೂಪಗೊಳ್ಳೋದು. ಎಷ್ಟೋ ಜನ ನಾವು ಹೇಳ್ತೀವಿ ಆರ್ಗನೈಸರ್ಸ್ ಅಂತ, ಬಟ್ ಆದ್ರೂ ಅವ್ರ ಕಷ್ಟಗಳು ಮಾಡೋದು 108. ನಾವೇ ಆರ್ಗನೈಸ್ ಮಾಡೋದ್ರಿಂದ ಗೊತ್ತಾಗುತ್ತೆ. ತುಂಬಾ ವಿಷಯಗಳನ್ನ ಹೇಳಿದಿರಿ ಮೇಡಮ್. ತುಂಬಾ ಬಾಕಿ ಇದೆ ಅಂತಲೂ ನನಗೆ ಈಗ ಅನ್ನಿಸ್ತಾ ಇದೆ. ಆದರೆ ಬಹುಶಃ ಇದೊಂದು ಸೀರಿಯಲ್ ರೀತಿ ಎಪಿಸೋಡ್ಗಳು ಮಾಡಬೇಕು. ಖಂಡಿತವಾಗಿ ನಾವು ಇನ್ನೊಮ್ಮೆ ಈ ರೀತಿ ಭೇಟಿ ಆಗೋಣ ಅಂತ ಹೇಳ್ತಾ, ಎಲ್ಲರೂ ಸೇರೋಣ. ಇದೊಂದು ನಾವು ತಿಂಗಳಿಗೆ ಒಂದೊಂದ್ಸರಿನೋ ಯಾವಾಗಲಾರು ಒಂದು ಬೈಠಕ್ ಮಾಡ್ಬೋದು. ಯಾಕೆಂದ್ರೆ ನಿಮ್ಮ ಅನುಭವ ಎಷ್ಟು, ನಿಮ್ಮ ತಂದೆ ಅವ್ರು ಹೇಳಿರುವಂಥದ್ದು ಎಷ್ಟು, ನಿಮ್ಮ ತಂದೆ ಸುತ್ತಮುತ್ತ ಇದ್ದಂಥದ್ದು ದೊಡ್ಡ ವಿದ್ವಾಂಸರು ಹೇಳಿರೋದೆಷ್ಟು, ನೀವು ವಿದ್ವಾಂಸರುಗಳ ಜೊತೆಲಿ ಇದಾಗಿರೋದು, ನಾವು ಸೇರ್ಕೊಂಡ್ಬಿಟ್ರೆ ಸಾಕು. ಅಯ್ಯೋ, ಒಬ್ಬರು ನಾನು ಮೊನ್ನೆ ಎಲ್ಲ ಭಾಷಣ ಮಾಡ್ತಾ ಹೇಳ್ತಾ ಇದ್ದೆ, ಈ ರೀತಿಯ ಥೀಸಿಸ್ ಮಾಡಬೇಕು. ಬದುಕಿದ್ದಾರಲ್ಲ ಈಗ, ಎಲ್ಲೋ ಆಯ್ತು, ಗ್ರಂಥಗಳ ಬಗ್ಗೆ ಎಲ್ಲ ಬೇಕಾದಷ್ಟು ಎಲ್ಲರೂ ಬರೆದೋದಾಗಾಯ್ತು. ಅದೇ ಗ್ರಂಥದಲ್ಲಿ ಮತ್ತೆ ನೀವೇನ್ ಮಾಡ್ತೀರಾ, ಅವರು ಇವರು ಎಲ್ಲ ಬರೆದಿರೋದನ್ನ ತೆಗೆದು PhD ತಗೋತೀರಾ.
ದಯವಿಟ್ಟು ಇಷ್ಟು ಬುದ್ಧಿವಂತರಿದ್ದೀರಾ ನೀವು, ಅಲ್ಲಿದ್ದಿದ್ದು ಗೂಗಲ್ ಇದ್ದಿದ್ದೋ ಪುಸ್ತಕದಲ್ಲಿ ಇದ್ದಿದ್ದೋ ಮಾಡೋ ಬದಲು ಹೀಗೆ ಲಿವಿಂಗ್ ಲೆಜೆಂಡ್ಸ್ ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನೀವು ಇವ್ರ ಬಗ್ಗೆ ಎಲ್ಲ 4 ಜನ ತಗೊಳ್ಳಿ, ಯಾರಿದ್ದಾರು, ಯಾಕೆ ನೀವು PhD ಮಾಡಬಾರ್ದು? ಅವರೊಬ್ಬೊಬ್ರ ಕೆಲಸನೂ ನೀವು ತಗೊಂಡ್ರೆ, ಅವ್ರು ನಡೆದು ಬಂದ ದಾರಿ ಅಂತ ತಗೊಂಡ್ರೆ, ಹೀಗೆ ತಾನೇ ನಮ್ಮಲ್ಲಿ ಡಾಕ್ಯುಮೆಂಟೇಶನ್ ಇಲ್ವೇ? ಹೌದು, ಎಂತ ದೊಡ್ಡವರು ಡಾಕ್ಯುಮೆಂಟೇಶನ್ ಇಲ್ಲ, ಮಾಡಕ್ಕೆ ಹಾಡಿದ್ರು ಹೊಟ್ಟೋದ್ರು, ಯಾರು ಡಾಕ್ಯುಮೆಂಟೇಶನ್ ನಮ್ಮಲ್ಲಿ ಇದೆ? ಅವರ ಈಗ ಬದುಕಿರೋರು ಅವ್ರ ಮನೆಯಲ್ಲಿ ಇದ್ದವ್ರನ್ನ ತಗೊಂಡೆ ಈಗ ಮಾಡ್ಬೇಕಾಗಿದೆ. ಶಿವು, ನೀವು ಮಾಡ್ತಿರೋ ಕೆಲಸ ತುಂಬಾ ಒಳ್ಳೇದು. ಇವಾಗ ನಾವೇನು ತುಂಬಾ ದೊಡ್ಡವರು ಅಂತಲ್ಲ, ಆದ್ರೂ ನೀವು ಮಾಡ್ತಿದ್ದೀರಲ್ಲ, ಇರುವಾಗ ನಮ್ಮ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋ ಅಷ್ಟು ಇದು. ಅದರಿಂದ ನಾನು ನಿಮ್ಗೆ ಅಕ್ನಾಲೆಡ್ಜ್ ಮಾಡ್ತೀನಿ, ನಿಮ್ಮ ದೊಡ್ಡ ಮನಸ್ಸು. ಹೀಗೆ ಅಯ್ಯೋ, ನಿಮ್ಮನ್ನ ಕರೆದು ಮಾತಾಡ್ಸೋದು ಅದು ನನ್ನ ಸೌಭಾಗ್ಯ. ಇವತ್ತಿನ ಸರಣಿಯಲ್ಲಿ ವೀಕ್ಷಕರೇ, ಅಂದರೆ ಇವತ್ತಿನ ಈ ಸಂದರ್ಶನದಲ್ಲಿ ಬಹುಶಃ ನಿಮಗೆ ಸುಮಾರು ಹೆಸರುಗಳು ಅವ್ರು ಹೇಳಿದ್ದಾರೆ. ಆ ಹೆಸರುಗಳ ಬಗ್ಗೆ ಯೋಚನೆ ಮಾಡಿ, ಅದೆಲ್ಲ ಯೂಟ್ಯೂಬ್ನಲ್ಲೂ ಇದೆ, ಕೇಳಿ. ಯಾಕೆಂದರೆ ಎಷ್ಟೋ ನೀವು ವಿದ್ವಾಂಸಗಳನ್ನ ನೀವು ಹೆಸರು ಕೇಳಿರಲ್ಲ ಆ ಕಾಲದವರು. ರಾಮನಾಡ್ ಕೃಷ್ಣನ್ ಇರ್ಬೋದು, ಬೃಂದ ಮುಕ್ತ, ಧನಮಾಳ್ದು ಕೂಡ ಒಂದು ಕೆಲವೆಲ್ಲ ಯೂಟ್ಯೂಬ್ನಲ್ಲಿದೆ. ಬಹಳ ದೊಡ್ಡ ವಿದ್ವಾಂಸರು. ಅಂತಹ ಒಂದು ವಿಶೇಷವಾದ ಸಂದರ್ಶನವನ್ನು ನಡೆಸ್ಕೊಟ್ಟಂಥ ಗಾನಕಲಾಭೂಷಣ ಡಾಕ್ಟರ್ ನಾಗಮಣಿ ಶ್ರೀನಾಥ್. ಆವಾಗಲೇ ಪ್ರೊಫೆಸರ್ ಅಂದೇ ಅವರು ತುಮಕೂರು ಯೂನಿವರ್ಸಿಟಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ. 10 ಪ್ರಶಸ್ತಿಗಳು. ನಾನು ಹೇಳ್ತಾ ಹೋದರೆ ಅವ್ರ ಹೆಸರು ಯಾವುದು, ಪ್ರಶಸ್ತಿ ಯಾವುದು ಅಂತ ಕನ್ಫ್ಯೂಷನ್ ಆಗಿಬಿಡುತ್ತೆ. ಆಮೇಲೆ ಇಷ್ಟು ಸಾಧನೆ ಮಾಡಿದಂಥ ಅವರಿಗೆ ಅದನ್ನೆಲ್ಲ ಇವಾಗ ನಾನು ಹೇಳಿಸ್ಕೋಬೇಕು ಅನ್ನೋ ಮನೋಸ್ಥಿತಿನಲ್ಲೂ ಅವರು ಇಲ್ಲ. ಅಂತಹ ದೊಡ್ಡ ಸಂಗೀತಗಾರ್ತಿ, ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಬಹಳ ಕೆಲಸ ಮಾಡಿದ ಒಂದು ಸಂಗೀತಕ್ಕೆ, ನಮ್ಮ ಸಂಗೀತಕ್ಕೆ ಅವರು ಬಂದು ಸಂದರ್ಶನದಲ್ಲಿ ಭಾಗಿಯಾಗಿ ಸುಮಾರು ಅವರ ಅನುಭವಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು, ನಮಸ್ಕಾರಗಳನ್ನು ತಿಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ನಂಗೂ ತುಂಬಾ ಸಂತೋಷ. ಬಹುಶಃ ನಿನಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಕಚೇರಿಯಲ್ಲಿ ನುಡ್ಸಿರ್ಬೋದು. ಆಮೇಲೆ ನಾನು ಕೇಳಿ ಸಂಗೀತ ಎಲ್ಲ ನಂಗೆ ಇಷ್ಟವಾದೆಲ್ಲ ನಿಮಗೆ ಕಳಿಸ್ತೀನಿ. ನೀವು ಅದೆಷ್ಟು ರೆಕಾರ್ಡಿಂಗ್ಸ್ ನಂಗೆ ಕಳಿಸ್ತಿರೋ, ಎಷ್ಟೋ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ನಾವು ಈ ಸಂಗೀತದ ವಿಷಯದಲ್ಲಿ. ನನ್ನ ಇದರಲ್ಲಿ ಯು ಆರ್ ಎನ್ ಎನ್ಸೈಕ್ಲೋಪೀಡಿಯಾ. ಆಮೇಲೆ ನೀವು ನಿನ್ನ ವಿದ್ವತ್ತೇ ಬೇರೆ, ನಿನ್ನ ವ್ಯಕ್ತಿತ್ವನೇ ಬೇರೆ. ನೀನು ಅಂತೆಲ್ಲ ಒಂದೊಂದ್ಸರಿ ಬಂದ್ಬಿಡುತ್ತೇನೋ ಅನ್ಕೋಬಿಡಿ. ಬರಲೇಬೇಕು, ನೀನು ಎಲ್ಲ ವಿಷಯದಲ್ಲೂ ತುಂಬಾ ಪ್ರಾಜ್ಞ. ನಿಜವಾಗಿಯೂ ನೀನೊಬ್ಬ ಬಹಳ ಘನವಾದ ವಿದ್ವಾಂಸ, ಅಷ್ಟೇ ದೊಡ್ಡ ವ್ಯಕ್ತಿತ್ವ. ದೊಡ್ಡನ ಹೇಳ್ತಿರ್ತೀನಿ, ಏನಪ್ಪ ನೀವು ಶಿವು ಗ್ಯಾಂಗ್ ಅಂತ ಕೇಳ್ತೀನಿ. ಯಾವ ಹುಡುಗರು ನುಡ್ಸೋಕ್ ಬನ್ರಯ್ಯ ಅಂತಂದ್ರು. ನಾ ಹೇಳಬೇಕಾಗಿಲ್ಲ, ಶಿವ ಗ್ಯಾಂಗ್ ಏನ್ರಯ್ಯ ಅಂತಿರ್ತೀನಿ. ಆ ರೀತಿಯಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಎಲ್ಲರೂ ನನ್ನನ್ನು ಬೆಳೆಸಿದವರು. ಅದು ನಮ್ಮ ತಂದೆ ತಾಯಿಯ ಆಶೀರ್ವಾದ, ಗುರುಗಳ ಆಶೀರ್ವಾದ. ವೀಕ್ಷಕರೇ ಕೇಳಿದ್ರಲ್ಲ, ಒಂದು ಬಹಳ ವಿಶೇಷವಾದ ಸಂದರ್ಶನ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೊಸ ದಿಗಂತ ಡಿಜಿಟಲ್, ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ಸಂದರ್ಶನಗಳು ಮಾಡಲಿಕ್ಕೆ ಬರ್ತಾನೆ ಇರುತ್ತೆ. ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇಬ್ಬರು ಸಂಸ್ಥೆ ಸಹಯೋಗದಲ್ಲಿ ನಡೆಯುವಂಥದ್ದಿದು. ಇದಕ್ಕೆ ನಿಮ್ಮ ಬೆಂಬಲ ತುಂಬ ಬೇಕು. ಯಾಕೆಂದರೆ ನಾವು ನಮ್ಮ ರಾಜ್ಯದ ಕನ್ನಡದ ತುಂಬ ಹಿರಿಯ ವಿದ್ವಾಂಸರ ಅಥವಾ ಪ್ರತಿಭಾನ್ವಿತರ ಸಂದರ್ಶನಗಳನ್ನು, ಅದರಲ್ಲೂ ಶಾಸ್ತ್ರೀಯ ಸಂಗೀತದಲ್ಲಿ ಇರುವಂಥ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನು ಇಲ್ಲಿ ಮುಗಿಸಿ, ಮುಂದೆ ಇನ್ನೊಬ್ಬ ಹಿರಿಯರ ಜೊತೆ ಸಂದರ್ಶನವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಮಾಲಿಕೆಗೆ, ಸರಣಿಗೆ ಇಲ್ಲಿ ಇತಿಶ್ರೀ ಹಾಡ್ತಾ ಇದ್ದೇನೆ. ನಮಸ್ಕಾರ.